ಹಲೋ ಗಾಯ್ಸ್, ನನ್ನ ಹೊಸ ಯೂಟ್ಯೂಬ್ ವಿಡಿಯೋಗೆ ಸುಸ್ವಾಗತ. ಸೊ ಇಷ್ಟ ದಿನ ಏನು ಅಂತ ಅಂದ್ರೆ ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೆ. ಏನಪ್ಪ ಈಗ ಸಡನ್ ಆಗಿ ಯೂಟ್ಯೂಬ್ ಅಂತ ಅಂದ್ರೆ ತುಂಬಾ ದಿವಸದಿಂದ ಅನ್ಕೊಂತಿದ್ದೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ಬೇಕು ಅಂತ, ಬಟ್ ಆಗಿದ್ದಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ನಾನು ಎಲ್ಲಿದ್ದೀನಿ ಅಪ್ಪ ಅಂತ ಅಂದ್ರೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಶಿವಮೊಗ್ಗದಿಂದ ಈಗ ನಾನು ಯಾವ ಕಡೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಮಂಗಳೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ನಾಳೆ RRB ಇದು ಎಕ್ಸಾಮ್ ಇದೆ, ಥರ್ಡ್ ಗ್ರೇಡ್ ಟೆಕ್ನಿಷಿಯನ್ದು. ಅದು ಎಕ್ಸಾಮ್ಗೆ ಹಾಕಿದ್ದೆ. ಸೊ ಅದು ಎಕ್ಸಾಮ್ಗೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಎಕ್ಸಾಮ್ ಬರೀಲಿಕ್ಕೋಸ್ಕರ. ಇವಾಗ ಆಕ್ಚುಲಿ ನಾನು ಹೋಗ್ತಿರೋ ರೂಟ್ ಬಂದ್ಬಿಟ್ಟು ಏನು ಅಂತ ಅಂದ್ರೆ ತೀರ್ಥಹಳ್ಳಿ, ಕುಂದಾಪುರ, ಉಡುಪಿ, ಮಂಗಳೂರು ಈ ರೂಟು. ಶಿವಮೊಗ್ಗದಿಂದ 2 ರೂಟ್ ಇದೆ. ಇನ್ನೊಂದು ಬಂದ್ಬಿಟ್ಟು ನಮ್ಮ ಚಿಕ್ಕಮಂಗ್ಳೂರು, ಚಾರ್ಮಡಿಯಿಂದ ಹೋಗೋದು. ಸೊ ನಾನು ಈ ಸತಿ ಚೂಸ್ ಮಾಡಿದ್ದೇನು ಅಂತ ಅಂದ್ರೆ ಕುಂದಾಪುರ ರೂಟು, ಬಿಕಾಸ್ ಟ್ರಾವೆಲ್ ಟೈಮ್ ಕಮ್ಮಿ. ನೀವು ಅದೇ ಇದಕ್ಕೆ ಕುಂದಾಪುರ ಮೇಲೆ ಹೋಗೋದಾದ್ರೆ ಒಂದು 6 hours ಅಲ್ಲಿ ಹೋಗಿ ರೀಚ್ ಆಗೋದು. ಅದೇ ನೀವು ನಮ್ಮ ಚಿಕ್ಕಮಂಗ್ಳೂರು ರೂಟ್ ತಗೊಂಡ್ರೆ ಮಿನಿಮಮ್ 9 hours ಆಗುತ್ತೆ. ತುಂಬಾ ಲಾಂಗ್ ಜರ್ನಿ ಆಗತ್ತೆ ಅಂತ ಅಂದ್ಬಿಟ್ಟು ಈಗ ನಾನು ಈ ರೂಟಲ್ಲಿ ಹೋಗ್ತಾ ಇದ್ದೀನಿ. ನಾನ್ ಬುಕ್ ಮಾಡಿರೋ ಬಸ್ ಬಂದ್ಬಿಟ್ಟು ಅಗ್ರಿಬೊಮ್ಮನಹಳ್ಳಿ ಟು ಮಂಗಳೂರು ಗಾಡಿ, ಅದು ವಯಾ ಶಿವಮೊಗ್ಗದಿಂದ ತೀರ್ಥಹಳ್ಳಿ ರೂಟು ಆಸ್ ಯೂಶುವಲ್. ಬನ್ನಿ ಇಲ್ಲಿಂದ ನಾವು ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಜರ್ನಿ ಹೇಗಿರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ಮತ್ತೆ ನಾಳೆ ಎಕ್ಸಾಮ್ ಹೇಗಾಗತ್ತೆ, ಎಕ್ಸಾಮ್ ಹೇಗಿತ್ತು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಮತ್ತೆ ಅಲ್ಲೇ ಒಂದೆರಡು ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಕದ್ರಿ ಮತ್ತೆ ಕುದ್ರೋಳಿ ಬೆಳಗ್ಗೆನೆ ಹೋಗಿ ರೀಚ್ ಆಗತ್ತಲ್ಲ. ಸೊ ಹಾಗೆ ಟೆಂಪಲ್ಗೆ ಹೋಗ್ಬಿಟ್ಟು ಎಕ್ಸಾಮ್ಗೆ ಹೋಗೋಣ ಅಂತ ಇದ್ದೀನಿ. ಬನ್ನಿ ನಿಮಗೆ ಬಸ್ಸಲ್ಲಿ ಸಿಗ್ತೀನಿ. ಫೈನಲಿ ಬಸ್ ಒಳಗೆ ಕೂತಿದ್ದೀನಿ. ಈಗ ಬಂತು ಬಸ್, ಒಂದು 2 minutes ಆಯ್ತು ಬಸ್ ಬಂದು. ಆಕ್ಚುಲಿ ಇದು ಟೈಮ್ ಇದ್ದಿದ್ದು 12 ಗಂಟೆಗೆ ಬರ್ಬೇಕಂತ, 12:20 ಬಂತು. 20 minutes ಲೇಟ್ ಆಗಿದೆ. ಮಂಗಳೂರು ಒಂದು 6:30 6 ಗಂಟೆ ಅಂತ ಇದೆ ಟೈಮು. ಲೇಟ್ ಆದ್ರೆ ಒಂದು 20 minutes ಇಲ್ಲ 30 minutes ಡಿಲೇ ಆಗ್ಬೋದು ಅಷ್ಟೇ. ಇಲ್ಲಿಂದ ಸೀದಾ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮ ತೀರ್ಥಹಳ್ಳಿ. ಇಲ್ಲಿಂದ ಲಿಮಿಟೆಡ್ ಸ್ಟಾಪ್ಸ್ ಬಸ್ಸಿಂದ. ಇಲ್ಲಿಂದ ತೀರ್ಥಹಳ್ಳಿಯಿಂದ ನೆಕ್ಸ್ಟ್ ಡೈರೆಕ್ಟ್ ಕುಂದಾಪುರ ಆದ್ಮೇಲೆ ಸೀದಾ ಮಣಿಪಾಲು, ಉಡುಪಿ, ಮಂಗಳೂರು. ಮಧ್ಯದಲ್ಲಿ ಎಲ್ಲೋ ಯಾವ್ದು ಅಷ್ಟು ಸ್ಟಾಪ್ಸ್ ಇಲ್ಲ. ಸೀದಾ ಮಂಗಳೂರು ಹೋಗ್ತಾನೆ. ಬನ್ನಿ ನಿಮಗೆ ಮಂಗಳೂರು ಹೋಗ್ಬಿಟ್ಟು ಸಿಗ್ತೇನೆ. 6 hours later. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಫೈನಲಿ ಮಂಗಳೂರು ಬಂದು ರೀಚ್ ಆದೆ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟ್ 6 o'clock. ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಬಂದು ರೀಚ್ ಮಾಡಿಸಿದ್ದಾರೆ. ಒಳ್ಳೆ ಚೆನ್ನಾಗಿತ್ತು ಜರ್ನಿ ಎಲ್ಲ. ಬಟ್ ಹುಲಿಕಲ್ ಘಾಟ್ ಮಾತ್ರ ತುಂಬಾ ವರ್ಸ್ಟ್ ಆಗಿ ಗುಂಡಿ ಬಿದ್ಬಿಟ್ಟೈತೆ. ಅದೊಂದು ಸ್ವಲ್ಪ ಇದಾಯ್ತು. ತುಂಬಾ ವರ್ಷದಿಂದ ಕನ್ಸ್ಟ್ರಕ್ಷನ್ ನಡೆಸ್ತಾನೆ ಇದಾರೆ, ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಸಿಕ್ಕಾಬಟ್ಟೆ ಹಾಳಾಗ್ಬಿಟ್ಟಿದೆ. ಅಲ್ಲೊಂದ್ ಸ್ವಲ್ಪ ಇದಾಯ್ತು ಅಷ್ಟೇ. ಅದ್ಬಿಟ್ರೆ ಇನ್ನೆಲ್ಲ ಆರಾಮಾಗೆ ಬಂದ್ ರೀಚ್ ಆದೆ. ಈಗ ತಾರೆ ಮಂಗಳೂರು ಬಂದ್ ರೀಚ್ ಆದೆ. ಈಗ ಅದೇ ನೋಡ್ಬೇಕು ಇಲ್ಲಿಂದ ಎಲ್ಲಿ ಹೋಗೋದು ಏನಂತ ನೋಡ್ಬೇಕು. ಈಗ ಬಸ್ ಇಳ್ದು ಈಗ ಫ್ರೆಶ್ ಅಪ್ ಆಗಿ ಬಂದೆ ಈಗ. ಸೊ ಈಗ ನೋಡೋದು ಈಗ ಇಲ್ಲಿಂದ ಯಾವ ಕಡೆ ಹೋಗೋದು ಅಂತ ನೋಡ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಈಗ ಸ್ಟೇಟ್ ಬ್ಯಾಂಕ್ ಬಂದು ರೀಚ್ ಆದೆ. ಅಲ್ಲಿಂದ ತುಂಬಾ ಹೊತ್ತು ವೆಯ್ಟ್ ಮಾಡಿದೆ, ಪ್ರೈವೇಟ್ ಬಸ್ ಬರುತ್ತೆ ಅಂದ್ರೆ ಬರುತ್ತೆ ಪ್ರೈವೇಟ್ ಬಸ್, ಬಟ್ ನನ್ನ ಟೈಮಿಗೆ ಬರ್ಲಿಲ್ಲ. ಹಾಗಾಗಿ ಏನೋ ಒಂದಿಬ್ರು ಸಿಕ್ಕಿದ್ರು, ಅವ್ರ ಜೊತೆಗೆ ಶೇರಿಂಗ್ ಆಟೋದಲ್ಲಿ ಬಂದೆ ಸ್ಟೇಟ್ ಬ್ಯಾಂಕ್ ತನಕ. ಇಲ್ಲಿಂದ ಏನು ಅಂತ ಅಂದ್ರೆ ಇಲ್ಲಿಂದ ಧಕ್ಕೆಗೆ ಹೋಗೋಣ ಅಂತ ಅನ್ಕೊಂಡೆ, ಯಾಕಂದ್ರೆ ಇಲ್ಲಿಂದ ಹತ್ರ ಇದೆ ಧಕ್ಕೆ, 1.2 kilometers ಇದೆ. ಸ್ವಲ್ಪ ಧಕ್ಕೆಗೆ ಹೋಗಿ ಬರೋಣ ಅಂತ ಅನ್ಕೊಂಡೆ, ಅದಕ್ಕೆ ಈಗ ಇಲ್ಲಿಗೆ ಬಂದಿದ್ದೀನಿ. ನೋಡೋಣ, ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ, ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಆಗ್ತೆ. ಬನ್ನಿ ನೋಡೋಣ, ನಿಮಗ್ ಧಕ್ಕೆ ತೋರಿಸ್ತೀನಿ. ಬೆಳಗ್ಗೆನೆ ಮಂಗಳೂರು ಮಾರ್ಕೆಟ್ ಹೆಂಗಿರತ್ತೆ ಅಂತ ಅಂದು ನಿಮಗ್ ತೋರಿಸ್ತೀನಿ. ಬನ್ನಿ, ಇದೇ ರೂಟು. ಇಲ್ಲಿಂದ ಈ ರೋಡ್ ಸ್ಟ್ರೈಟ್ ಹೋಗಿ ರೈಟ್ ಹೋದ್ರೆ ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡು. ನಿಯರ್ ಮಂಗಳಾದೇವಿ ಟೆಂಪಲ್ ನಿಯರ್ ಆಗತ್ತೆ ನಿಮಗೆ. ಅದೇನೋ ಗೈಸ್ ಗೊತ್ತಿಲ್ಲ, ನಂಗೆ ಸಮುದ್ರ ಇರೋ ಊರುಗಳಿಗೆಲ್ಲ ಬಂದ್ಬಿಟ್ರೆ ಅಲ್ಲಿನ ಫಿಶ್ ಮಾರ್ಕೆಟಿಗೆ ಹೋಗಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ಅದ್ ಯಾಕೆ ಅಂತ ಗೊತ್ತಿಲ್ಲ. ನಾನು ಯಾವ ಊರಿಗೆ ಹೋದ್ರು ಅಲ್ಲಿ ಸಮುದ್ರ ಇತ್ತು ಅಂತ ಅಂದ್ರೆ ಅಲ್ಲಿನ ಫಿಶ್ ಮಾರ್ಕೆಟಿಗೆ ನಾನು ರೆಗ್ಯುಲರ್ ಹೋಗ್ಲೇಬೇಕು. ಆತರ ಒಂದ್ ಇದಾಗ್ಬಿಟ್ಟೈತದು. ಈಗ ರೀಸೆಂಟ್ ಆಗು ಅಷ್ಟೇ ಚೆನ್ನೈಗೆ ಹೋದಾಗ ನಾನು ಫಸ್ಟ್ ಮಾಡಿದ ಕೆಲಸ ಏನು ಅಂದ್ರೆ ಬೆಳಗ್ಗೆ ಎದ್ದು ಕಾಸಿಮೇಡು ಮಾರ್ಕೆಟ್ಗೆ ಹೋಗಿದ್ದೆ. ಸೊ ಅದ್ರ ಹಿಂದೆ ಗೋವಾ ಹೋದಾಗೂ ಅಷ್ಟೇ ಅಲ್ಲಿನ ಫೇಮಸ್ ಫಿಶ್ ಮಾರ್ಕೆಟ್ ಹೋಗಿದ್ದೆ. ಏನೋ ಒಂಥರ ಖುಷಿ ಆಗತ್ತೆ ಬೆಳಗ್ಗೆ ಫಿಶ್ ಮಾರ್ಕೆಟಿಗೆ ಹೋಗಿ ಆ ಫ್ರೆಶ್ ಫಿಶಸ್ನೆಲ್ಲ ನೋಡಕ್ಕೆ. ಅದಕ್ಕೆ ಈಗ ನಿಮಗ್ ಧಕ್ಕೆ ಅಂದಲ್ಲ, ಧಕ್ಕೆ ಅಂದ್ರೆ ಅದು ಇಲ್ಲಿನ ಫಿಶ್ ಮಾರ್ಕೆಟ್. ಸೊ ಅಲ್ಲಿಗೆ ಈಗ ಹೋಗ್ತಾ ಇದ್ದೀನಿ, ಧಕ್ಕೆ ಹತ್ರ. ಈಗ ಇಲ್ಲಿಂದ ಒಂದು 900 meters ಇದೆ ಅಷ್ಟೇ. ಇಲ್ಲಿ ಡೌನ್, ಇಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬೇಕಷ್ಟೇ.
ಇಲ್ಲಿಂದ ಹೋಗೋಣ ಬನ್ನಿ, ನಿಮಗೆ ಹೋಗಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮಂಗಳೂರು ಫಿಶ್ ಮಾರ್ಕೆಟ್ ಹೆಂಗಿರತ್ತೆ ಅಂತ ತೋರಿಸ್ತೀನಿ. ಫೈನಲಿ ಗಾಯ್ಸ್, ನಿಮ್ಗೆ ಹೇಳ್ದಂಗೆ ತಕ್ಕೆಗೆ ಬಂದ್ ರೀಚ್ ಆದೆ. ಈಗ ಫಿಶ್ನೆಲ್ಲ ಫುಲ್ ಐಸ್ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿ, ಫುಲ್ಲು ಫ್ರೆಶ್ ಆಗಿ ಐಸ್ ಹಾಕ್ಬಿಟ್ಟು ಈಗ ಪ್ಯಾಕ್ ಮಾಡಿ ಬೇರೆ ಬೇರೆ ಊರಿಗೆ ಇಲ್ಲಿಂದ ಕಳಿಸ್ತಾರೆ ಫುಲ್ಲು. ಗಾಯ್ಸ್, ಅದೇನೇ ಹೇಳಿ, ಬೆಳಗ್ಗೆ ಈ ಫಿಶ್ ಮಾರ್ಕೆಟಿಗೆ ಬಂದಾಗ ಆಗೋ ಖುಷಿ ಇದೆ ಅಲ್ವಾ, ಅದೊಂಥರ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಏನೋ ಒಂಥರ ನಂಗೆ ಇಲ್ಲಿ ಬೆಳಗ್ಗೆ ಯಾವ್ದಾದ್ರು ಒಂದು ಈ ಥರ ಸಮುದ್ರ ಸೈಡಲ್ಲಿರೋ ಒಂದು ಬೀಚ್ ಹತ್ರ ಇರೋ ಯಾವ್ದಾದ್ರು ಒಂದು ಫಿಶ್ ಮಾರ್ಕೆಟಿಗೆ ಬಂದ್ಬಿಟ್ರೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದು ವೈಬೇ ಒಂಥರ ಡಿಫ್ರೆಂಟ್ ಇದೆ. ಎಷ್ಟೋ ತಿಂಗಳು, ಸುಮಾರು ತಿಂಗಳುಗಳಿಂದ ಎಲ್ಲ ಫುಲ್ಲು ಹಿಡಿದಿರೋ ಅಂಥ ಫಿಶ್ನೆಲ್ಲ ಈಗ ತಂದ್ಬಿಟ್ಟು ಯಾವುದಾದ್ರು ಬೇರೆ ಬೇರೆ ಊರಿಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇಲ್ಲಿಂದ ಮಹಾರಾಷ್ಟ್ರ ಆಗಿರ್ಬೋದು, ಮಡಿಕೇರಿ, ಕೇರಳ, ಆಲ್ಮೋಸ್ಟ್ ಕರ್ನಾಟಕ ಫುಲ್ಲು ಸಪ್ಲೈ ಮಾಡ್ತಾರೆ. ಇಲ್ಲಿಂದಾನೆ ಫುಲ್ ಫ್ರೆಶ್ ಫಿಶ್ಶು ಇಲ್ಲಿಗೆ ಬಂದ್ಬಿಟ್ರೆಲ್ಲ ಫ್ರೆಶ್ ಫಿಶ್ ಸಿಗುತ್ತೆ ನಿಮಗೆ. ಸೀದಾ ಇಲ್ಲಿ ಒಳಗೆ ಬಂದೆ. ಏನಂದರೆ ಇಲ್ಲಿ ಫಿಶನ್ನ ಇದು ಹರಾಜಾಗ್ತಾ ಇದ್ದಾರೆ. ಈಗ ಯಾವ ಥರ ಅಂತ ಅಂದರೆ, ಒಂದು ಗುಡ್ಡೆ ತೊಗೊಂಡ್ಬಿಟ್ಟು ಇಲ್ಲಿಲೇ ಲೋಕಲ್ ಹೆಡ್ಸ್ ತೊಗೊಂಡು ಹೋಗ್ತಾರೆ. ಇಲ್ಲಿನ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಬೇಕಾಗತ್ತಲ್ಲ. ಇಲ್ಲಿ ನೋಡಿ, ಈ ಫಿಶ್ ನೋಡಿ ಹೆಂಗಿದೆ, ಎಷ್ಟು ದೊಡ್ಡ ಇದೆ ನೋಡಿ ಫಿಶ್ಶು. ನಿಜವಾಗ್ಲೂ ಫೋನ್ ರೊಟೇಟ್ ಮಾಡಿ ತೋರಿಸ್ತೀನಿ ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ಇದೆ. ಬೆಳಗ್ಗೆನೇ ಎಲ್ಲ ಸೇಲ್ ಆಗ್ತಾ ಇದೆ ಇಲ್ಲಿ ಫುಲ್ಲು. ಅಲ್ಲಿ ಇಲ್ಲಿ ಸುಮ್ಮನೆ ತಿರ್ಗಾಡ್ತಾನೆ ಇದ್ದೀನಿ ನೋಡಿ. ಫುಲ್ಲು ಡಿಫ್ರೆಂಟ್ ವೆರೈಟಿ ಫಿಶ್ಶು. ಇಲ್ಲಿ ನೋಡಿ, ಕ್ರ್ಯಾಬ್ ಇದೆ ನೋಡಿ. ಫುಲ್ಲು ಡಿಫ್ರೆಂಟ್ ವೆರೈಟಿ ಫಿಶ್ಗಳು, ಬೆಳಗ್ಗೆ ಫ್ರೆಶ್ ಫಿಶ್ಗಳು. ಫುಲ್ಲು ಇಲ್ಲಿ ಬೋಟ್ಗಳೆಲ್ಲ ಇದೆ. ಬೋಟ್ಗಳಲ್ಲೆಲ್ಲ ಅನ್ಲೋಡ್ ಆಗ್ತಾ ಇದೆ. ಬಂದಿರೋ ಫಿಶ್ನೆಲ್ಲ ಅನ್ಲೋಡ್ ಆಗ್ತಾ ಇದೆ. ಅಂದರೆ ಪಾಪ ಇವರಿಗೆ ಹೋಗಿದ್ದ ದಿನವೇ ಏನು ಫಿಶ್ ಸಿಗತ್ತೆ ಅಂತ ಏನಿಲ್ಲ. ತುಂಬ ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಹೇಳೋಕ್ಕಾಗಲ್ಲ. ಒಂದು ಸತಿ ಎಲ್ಲ ಫಿಶ್ ಎಲ್ಲ ಬೋಟಿಗೆಲ್ಲ ಲೋಡ್ ಆಮೇಲೆ ಇವರು ಬಂದರಿಗೆ ಬರ್ತಾರೆ. ಇಲ್ಲಿನೇನೋ ತಂದಿರೋ ಫಿಶ್ಶನ್ನೆಲ್ಲ ಸೇಲ್ ಮಾಡ್ತಾರೆ. ಬಟ್ ನಾವು ಅಂದ್ಕೊಂಡು ಹೋಗ್ತಿದ್ದಂಗೆ ಫಿಶ್ ಸಿಗತ್ತೆ ಅನ್ನೋದೆಲ್ಲ ಸುಳ್ಳು. ಯಾಕಂದರೆ ಸುಮಾರು ಮನ್ಸು ವೆಯ್ಟ್ ಮಾಡ್ತಾರೆ ಫಿಶ್ಶಿಗೋಸ್ಕರ. ಇಷ್ಟು ಫಿಶ್ಶನ್ನೆಲ್ಲ ತರಲಿಕ್ಕೆ ಅದು ಸ್ಟೋರೇಜೆಲ್ಲ ಇವ್ರು ಬೋಟ್ ಒಳಗೆ ಮಾಡ್ಕೊಂಡಿರ್ತಾರೆ. ಫುಲ್ಲು ಐ ಸ್ಟೋರೇಜೆಲ್ಲ ಒಂದಿಷ್ಟು ಟನ್ನಷ್ಟು ಫಿಶನ್ನ ಹೋಲ್ಡ್ ಮಾಡೋ ಅಷ್ಟೆಲ್ಲ ಇಟ್ಕೊಂಡಿರ್ತಾರೆ. ಮತ್ತು ಕುಕ್ಕಿಂಗ್ ಐಟಮ್ಸ್ ಎಲ್ಲ ತೊಗೊಂಡೋಗಿರ್ತಾರೆ. ನೋಡಿ ಫುಲ್ಲು ಏನು ಚೆನ್ನಾಗಿದೆ ಅಲ್ಲ ಗಾಯ್ಸ್. ಇಷ್ಟೋ ತನಕ ಈಗ ಅಲ್ಲೇ ಇದ್ದೆ. ಸಿಕ್ಕಾಬಟ್ಟೆ ದಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಯಾವ ಲೆವೆಲಿಗೆ ಅಂತ ಅಂದರೆ, ಅದು ಸ್ವೆಟರ್ ಬೇರೆ ಹಾಕ್ಕೊಂಡಿದ್ದೀನಿ. ಅದಕ್ಕೀಗ ಸ್ವಲ್ಪ ಎಲ್ಲಾದರೂ ಹೋಗ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನಿಗೆ ಏನು ಅಂತ ಅಂದರೆ ಕುದ್ರೋಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಕುದ್ರೋಳಿನೂ ಇಲ್ಲಿಂದ ಹತ್ರ. ಕುದ್ರೋಳಿ ಟೆಂಪಲ್, ಅದು ಗೋಕರ್ಣನಾಥೇಶ್ವರ ಟೆಂಪಲ್ಲು. ಸೊ ಈಗ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸಿಕ್ಕಾಬಟ್ಟೆ ದಗೆ ಹೊಡಿತಾ ಇದೆ ನಿಜವಾಗಿ. ಬೆಳಗ್ಗೆ ಲೈಟಾಗಿ ಚಳಿ ಇತ್ತು ಅಷ್ಟೇ. ಚಳಿ ಇದ್ದರೂ ಅಂತ ಏನು ಫೀಲ್ ಆಗ್ತಿದ್ದಿಲ್ಲ ಇಲ್ಲಿಂದ ದಗೆಗೆ. ಬಟ್ ಈಗಂತೂ ಅಲ್ಲಿದ್ನಲ್ಲ ಇಷ್ಟೋ ತನಕ ಸಮುದ್ರದ ಪಕ್ಕದಲ್ಲಿ ಸಿಕ್ಕಾಬಟ್ಟೆ ದಗೆ ಹೊಡಿತು. ಅದಕ್ಕೆ ಫಸ್ಟ್ ಅಲ್ಲಿಂದ ಈಚೆ ಬಂದುಬಿಟ್ಟು ಈಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಈಗ ಬನ್ನಿ, ಈಗ ಇಲ್ಲಿಂದ ಮೇನ್ ರೋಡ್ಗೆ ಹೋಗ್ತೀನಿ. ಮೇನ್ ರೋಡ್ಗೆ ಹೋಗಿ ಅಲ್ಲಿಂದ ಸ್ವಲ್ಪ ಏನಾದರೂ ಟಿಫಿನ್ ಏನಾದರೂ ತಿಂದ್ಕೊಂಡು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ನಂಗೆ ಮಂಗಳೂರಲ್ಲಿ ರ್ಯಾಪಿಡೋ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಆದರೂ ರ್ಯಾಪಿಡೋ ಬುಕ್ ಮಾಡಿದೆ, ನೋಡೋಣ ಬರುತ್ತಾ ರ್ಯಾಪಿಡೋ ಅಂತ ಅಂದು ತೊಗೊಂತಪ್ಪ. ಅದು ಆರ್ಡ್ರು ಕನ್ಫರ್ಮ್ ಆಗಿದೆ. ಲುಕ್ಕಿಂಗ್ ಫಾರ್ ಬೈಕ್ ರೈಡರ್ ಅಂತ ಇದೆ. ನೋಡಬೇಕು ಬರುತ್ತಾ ಏನಂತ. ಇರ್ಬೋದು ಆಲ್ಮೋಸ್ಟ್, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಇನ್ ಕೇಸ್ ಬಂತು ಅಂತ ಅಂದರೆ ಇದೆ ಅಂತ ಅರ್ಥ. ಒಳ್ಳೇದಾಗಿತ್ತು ನಂಗೆ ಓಡಾಡೋಕ್ಕೆಲ್ಲ. ರ್ಯಾಪಿಡೋದಲ್ಲಿ ಆರಾಮಾಗಿ ಓಡಾಡ್ಬೋದು. ಇಲ್ಲಾಂದರೆ ಸುಮ್ಮನೆ ನಡ್ಕೊಂಡು ಹೋಗಬೇಕು. ಅಂದರೆ ಇಲ್ಲಿ ಕೆಲವೊಂದು ಜಾಗಕ್ಕೆ ಪ್ರೈವೇಟ್ ಬಸ್ ಇಲ್ಲ, ಕೆಲವೊಂದು ಜಾಗಕ್ಕೆ ನೀವು ನಡಿಲೇಬೇಕು. ಪ್ರೈವೇಟ್ ಬಸ್ ಇದ್ರೂ ತುಂಬ ಕಮ್ಮಿ, ಮೇನ್ ಪ್ಲೇಸ್ಗಳಿಗೆ ಹೋಗುತ್ತಷ್ಟೇ. ತುಂಬ ಈ ಥರ ರಿಮೋಟ್ ಏರಿಯಾಗಳಿಗೆಲ್ಲ ಸ್ವಲ್ಪ ಬರೋದು ಕಷ್ಟ. ನೋಡಿ, ಲುಕ್ಕಿಂಗ್ ಫಾರ್ ಯುವರ್ ಬೈಕ್ ರೈಡ್ ಅಂತ ಬರ್ತಾ ಇದೆ. ಅಂದರೆ ಮೋಸ್ಟ್ಲಿ ಸುತ್ತಮುತ್ತ ಯಾರು ರೈಡರ್ ಇಲ್ಲ ಅನಿಸುತ್ತೆ, ಅದಕ್ಕೆ ಅದಾಗಿ ಬರ್ತಾ ಇದೆ. ಅದು ರೈಡರ್ ಇದ್ದಿದ್ರೆ ಅದು ಇಷ್ಟೊತ್ತಿಗೆ ಅಕ್ಸೆಪ್ಟ್ ಆಗ್ತಿತ್ತು. ಮೋಸ್ಟ್ಲಿ ರ್ಯಾಪಿಡೋ ರೈಡರ್ ಯಾರು ಅವೈಲೇಬಲ್ ಇಲ್ಲ ಅನ್ಸತ್ತೆ ಇಲ್ಲಿ. ಮೋಸ್ಟ್ಲಿ ರ್ಯಾಪಿಡೋದಲ್ಲಿ ಆಟೋ ಬುಕ್ ಮಾಡ್ಬೋದೇನೋ.
ಬೈಕು ಯಾಕೆ ತೋರಿಸ್ತಾ ಇಲ್ಲ ಗೊತ್ತಿಲ್ಲ. ಅದೇ ಮೋಸ್ಟ್ಲಿ ಅದೇ ರೈಡರ್ ಇಲ್ಲ ನಿಯರೆಸ್ಟಲ್ಲಿ ಯಾರು, ಹಾಗಾಗಿ ಸ್ವಲ್ಪ ಡಿಲೇ ಆಗತ್ತೆ. ನೋಡೋಣ ಬನ್ನಿ, ಇದೇನಾದರೂ ಬುಕ್ಕಾಗಿ ರೈಡರ್ ಬಂದರೆ ತೋರಿಸ್ತೀನಿ ರ್ಯಾಪಿಡೋದು. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಒಂದು ಕಾರ್ಸಲ್ಲಿ ಮಾಡಿ ನೋಡ್ತೀನಿ. 10 o'clock ಇಲ್ಲ 11 o'clock ಹಂಗೆ ಒಂದು ಸತಿ ಮಾಡ್ತೀನಿ. ಆಗ ಸಿಕ್ಕಿದ್ರೆ ಸಿಗ್ಬೋದೇನೋ, ನೋಡೋಣ ಬನ್ನಿ ಮುಂದೆ. ತಿಂಡಿ ತಿನ್ನೋಣ ಅಂತ ಬಂದೆ, ಬನ್ಸ್ ತೊಗೊಂಡಿದ್ದೀನಿ. ನಿಜವಾಗ್ಲೂ ಬನ್ಸ್ ಮಾತ್ರ ಸಖತ್ತಾಗಿದೆ, ಒಳ್ಳೆ ಸಾಫ್ಟಾಗಿ ಸಖತ್ತಾಗಿದೆ ಬನ್ಸ್ ಮಾತ್ರ. ಹೆವಿ ಹೊಟ್ಟೆ ಶಾಪ್ ಇತ್ತು, ತಿಂಡಿ ತಿನ್ನೋಣ ಅಂತ ಒಂದು ಒಳ್ಳೆ ಹೋಟ್ಲು ಕಾಣಿಸ್ತು, ಬಂದ್ಬಿಟ್ಟ ತಿಂಡಿ ತಿನ್ಬಿಟ್ಟು ಸಿಗ್ತೀನಿ ನಿಮಗೆ. ಸಖತ್ ಹಶ್ವಾಗ್ತಿತ್ತು ಅಂತ ತಿಂಡಿ ತಿನ್ಕೊಂಬಂದೆ ಫ್ರೆಂಡ್ಸ್. ಈಗ ಕರೆಕ್ಟು ಕುದ್ರೋಳಿ ಗೋಕರ್ಣನಾಥೇಶ್ವರ ಟೆಂಪಲ್ ಎಂಟ್ರೆನ್ಸ್ ಎದುರುಗಡೆ ಇದ್ದೀನಿ. ಇದೇ ನೋಡಿ ತೋರಿಸ್ತೀನಿ ಈಗ. ಇದೇ ನೋಡಿ ಕುದ್ರೋಳಿ ಎಂಟ್ರೆನ್ಸು. ಇಲ್ಲಿಂದ ಒಂದು ಸ್ವಲ್ಪ ದೂರ ಒಳಗೆ ಹೋಗ್ಬೇಕು, ದೂರ ಅಂದರೆ ತುಂಬ ಏನಿಲ್ಲ, ಒಂದು 300 meters ಒಳಗೆ ಹೋಗ್ಬೇಕು. ಇದೇ ಎಂಟ್ರೆನ್ಸು. ಇನ್ನಲ್ಲಿ ಗೈಸ್ ಕುದ್ರೋಳಿ ದೇವಸ್ಥಾನದ ಹತ್ರ ಬಂದೆ. ನಾನು ಒಳಗೆ ಹೋಗ್ಬೇಕು. ಒಳಗೆ ಮೋಸ್ಟ್ಲಿ ಕ್ಯಾಮ್ರಾ ಅಲೋ ಇರಲ್ಲ, ಒಳಗೆ ಹೋಗಿ ಬಂದು ಸಿಗ್ತೀನಿ ನಿಮಗೆ. ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದೆ ಫ್ರೆಂಡ್ಸ್. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಾನು ಫಸ್ಟ್ ಟೈಮ್ ಬಂದಿದ್ದು ಕುದ್ರೋಳಿಗೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ಫ್ರೀ ಇತ್ತು, ಯಾರೂ ಅಷ್ಟು ಜನ ಇದ್ದಿದ್ದಿಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ. ಇವಾಗ ದರ್ಶನ ಮಾಡಿಕೊಂಡು ವಾಪಸ್ ಬಂದೆ ಫ್ರೆಂಡ್ಸ್. ದೇವಸ್ಥಾನ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ಫೋಟೋ ವೀಡಿಯೋ ಏನೂ ಅಲೋ ಇಲ್ಲ, ಗೋಪುರದಿಂದ ಆಚೆನೇ ಫೋನೆಲ್ಲ ಅಲೋ. ಒಳಗಡೆ ಏನು ಫೋನ್ ಗೀನು ಫೋಟೋ ವೀಡಿಯೋ ಏನೂ ಅಲೋ ಇಲ್ಲ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ಏನೂ ರಶ್ ಇದ್ದಿದ್ದಿಲ್ಲ, ಆರಾಮಾಗಿ ಒಳ್ಳೆ ದರ್ಶನ ಆಯಿತು. ದೇವಸ್ಥಾನವೂ ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಸೌತ್ ಕೇಂದ್ರ ಅಂತ ಅಂದರೆ ದೇವಸ್ಥಾನಗಳಿಗೆ ಫೇಮಸ್ಸು, ಹಾಗಾಗಿ ಚೆನ್ನಾಗಿತ್ತು. ಯಾವಾಗಾದರೂ ಮಂಗಳೂರು ಸೈಡ್ ಬಂದಾಗ ಇದನ್ನು ಒಂದು ನಿಮ್ಮ ಲಿಸ್ಟ್ ಒಳಗೆ ಇಟ್ಕೊಳ್ಳಿ, ಕುದ್ರೋಳಿ ಟೆಂಪಲ್ ಅಂತ. ನೀವೇನಾದರೂ ನಿಮ್ಮ ಓನ್ ವೆಹಿಕಲ್ ಇಲ್ಲ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೆಲ್ಲ ಓಡಾಡ್ತೀರಾ ಅಂತ ಅಂದರೆ ಸ್ಟೇಟ್ ಬ್ಯಾಂಕಿಗೆ ಬಂದರೆ ಸಾಕು, 7ನೇ ನಂಬರ್ ಪ್ಲ್ಯಾಟ್ಫಾರ್ಮಿಂದ ನಿಮಗೆ ಆರಾಮಾಗಿ ಸಿಗುತ್ತೆ ಕುದ್ರೋಳಿಗೆ ಬಸ್ಸು. ವಿತಿನ್ 7 to 8 minutes ನಿಮಗೆ ಕುದ್ರೋಳಿ ಟೆಂಪಲ್ ಎದುರುಗಡೆನೇ ಬಿಡ್ತಾರೆ ಬಸ್ ತಂದು, ಆರಾಮಾಗಿ ಬರ್ಬೋದು ನೀವು. ನಂದು ಈಗ ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಅಂದರೆ ಕದ್ರಿ ಹತ್ರನೇ ನಂದು ಎಕ್ಸಾಮಿನೇಷನ್ ಸೆಂಟರ್ ಇರೋದು. ಈ ಕದ್ರಿಗೆ ಹೋಗ್ಬಿಟ್ಟು ಅಲ್ಲಿ ಕದ್ರಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗ್ತೀನಿ. ಇದು ಈಗ ನಂದು ಇವತ್ತಿನ ಪ್ಲ್ಯಾನು. ನೋಡೋಣ ಕದ್ರಿಗೆ ಬಸ್ ಸಿಗುತ್ತಾ ಅಥವಾ ಆಟೋನ, ಅಥವಾ ಮತ್ತೆ ನಾನು ಸ್ಟೇಟ್ ಬ್ಯಾಂಕಿಗೆ ಹೋಗ್ಬೇಕಾ ನಂಗೆ ಗೊತ್ತಿಲ್ಲ. ನೋಡೋಣ, ಯಾರಿಗಾದರೂ ಕೇಳಿ ನೋಡ್ತೀನಿ ಕದ್ರಿಗೆ ಯಾವ ಥರ ಎಲ್ಲಿ ಹೋಗೋದು, ಹಿಂಗೆ ಏನು ಫೆಸಿಲಿಟಿ ಇದೆ ಅಂತ. ನೋಡೋಣ, ಆಟೋ ಸಿಕ್ಕಿದ್ರೆ ಆಟೋ, ಬಸ್ ಸಿಕ್ಕಿದ್ರೆ ಬಸ್ಸು, ಹೆಂಗಾಗತ್ತಂಗೆ. ಒಟ್ಟು ಕದ್ರಿಗೆ ಹೋಗ್ತಿದ್ದಂಗೆ ಕದ್ರಿಯಿಂದ ನೆಕ್ಸ್ಟ್ ನಾನು ನನ್ನ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಬೇಕು. ನನಗೆ ಎಕ್ಸಾಮ್ ಇರೋದು 3 o'clock, ಬಟ್ ರಿಪೋರ್ಟಿಂಗ್ ಟೈಮ್ ಸ್ವಲ್ಪ ಬೇಗನೆ ಇದೆ, ಹಾಗಾಗಿ ಸ್ವಲ್ಪ ಅಲ್ಲಿ ಬೇಗ ಹೋದ್ರೆ ಒಳ್ಳೆಯದು. ಯಾಕಂದರೆ ಆರಾಮಾಗಿ ಒಂದು ಬೇಕಾದ್ರೆ ವೆಯ್ಟ್ ಮಾಡೋಣ, ಸುಮ್ಮನೆ ಲೇಟ್ ಮಾಡಿಕೊಂಡು ಗಡಿಬಿಡಿ ಮಾಡ್ಕೊಳೋದು ಬೇಡ ಅಂತ ಅಷ್ಟೇ. ಬೇಕಾದ್ರೆ ಒಂದು 2 hours ಅಲ್ಲೇ ಇದು ವೆಯ್ಟ್ ಮಾಡೋಣ. ಸ್ವಲ್ಪ ರಿವೈಸ್ ಮಾಡೋದು ಇದೆ, ಸ್ವಲ್ಪ ನೋಡ್ಕೊಬೇಕು ಯೂಟ್ಯೂಬಲ್ಲಿ ವೀಡಿಯೋಸ್ ಅದೆಲ್ಲ, ಅದು ಸ್ವಲ್ಪ ನೋಡೋಣ ಅಂತ ಅಲ್ಲೇ ಹೋಗಿ ಅದು ಪ್ಲ್ಯಾನ್ ಹಾಕಿದ್ದೀನಿ. ಬನ್ನಿ ನಿಮಗೆ ನೆಕ್ಸ್ಟು ಕದ್ರಿಗೆ ಹೋಗಿ ಸಿಗ್ತೀನಿ. ಈಗ ಕದ್ರಿಗೆ ಬಂದೆ ಫ್ರೆಂಡ್ಸ್. 2 ಬಸ್ ಚೇಂಜ್ ಮಾಡ್ಕೊಂಬರ್ಬೇಕು ಕುದ್ರೋಳಿಯಿಂದ ಕದ್ರಿಗೆ. ಬಸ್ ಇಲ್ಲೇ ಬಿಡುತ್ತೆ ನಿಮಗೆ, ಕದ್ರಿ ಆರ್ಚ್ ಹತ್ರನೇ ತೊಗೊಂಬಂದುಬಿಡುತ್ತೆ ಬಸ್ಸು. ಆದರೆ 2 ಬಸ್ ಚೇಂಜ್ ಮಾಡಬೇಕು ನೀವು ಕುದ್ರೋಳಿಯಿಂದ ಬರ್ತೀರಾ ಅಂತ ಅಂದರೆ. ಇದೇ ಎಂಟ್ರೆನ್ಸ್ ನೋಡಿ, ಒಳಗೆ ಹೋಗ್ತಾ ಇದ್ದೀನಿ ಈಗ. ಒಂಥರ ಮಂಗಳೂರಲ್ಲಿ ಓಡಾಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಒಂಥರ ಊರು ಒಂಥರ ಚೆನ್ನಾಗಿದೆ, ಒಳ್ಳೆ ವಿಂಟೇಜ್ ವೈಫ್ ಕೊಡುತ್ತೆ. ಹಳೇ ಮನೆಗಳು, ಹಂಚಿನ ಮನೆಗಳು, ತೆಂಗಿನ ಮರ, ಒಳ್ಳೆ ಚೆನ್ನಾಗಿದೆ ಓಡಾಡಲಿಕ್ಕೆಲ್ಲ. ನಿಮಗೆ ಕುದ್ರೋಳಿಯಿಂದ ಕದ್ರಿಗೆ ಬರ್ತೀರಾ ಅಂದರೆ ನಿಮಗೆ ಲೇಡಿ ಹಿಲ್ ಅಂತ ಒಂದು ಸ್ಟಾಪ್ ಇದೆ. ಸೊ ನೀವು ಲೇಡಿ ಹಿಲ್ಲಿಗೆ ಬಂದರೆ ಸಾಕು, ಅಲ್ಲಿಂದ 15 number ಬಸ್ ಸಿಗುತ್ತೆ. 15 number ಬಸ್ ಹತ್ಕೊಂಡ್ಬಂದರೆ ಲೇಡಿ ಹಿಲ್ಲಿಂದ ಒಂದು 20 minutes ಆಗುತ್ತೆ. ಸೊ ನೀವು ಆರಾಮಾಗಿ ಕದ್ರಿಗೆ ಬಂದು ರೀಚ್ ಆಗ್ಬೋದು. ನೋಡಿ ಅಲ್ಲಿ ನಮ್ಮ ಶಿವಮೊಗ್ಗದ ಗಾಡಿ ಹೋಗ್ತಿದೆ, KF14. ಅದೇನೋ ಅದು ಎಲ್ಲಾದರೂ ಆ KF14 ಬೋರ್ಡ್ ಮಾತ್ರ ನನಗೆ ಕಾಣೋದು ನಿಲ್ಸಲ್ಲಪ್ಪ. ಅದು ಯಾವುದೇ ಊರಿಗೆ ಹೋಗಿ ಒಂದಾದ್ರೂ ಗಾಡಿ KF14 ನಂಗೆ ಕಾಣಿಸುತ್ತೆ. ಅದೇನೋ ಅಂತಾರಲ್ಲ ಅದು ಹಂಗೆ. ಇಷ್ಟು ಫುಲ್ ಇಲ್ಲಿ ಆರ್ಚ್ ಒಳಗೆ ಬಂದೆ, ಟೆಂಪಲ್ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ.
ಹೋಗ್ತಾ ಇದ್ದೀನಿ. ಬನ್ನಿ ಟೆಂಪಲ್ ಹತ್ರ ಹೋಗಿ ಸಿಗ್ತೀನಿ. ಫೈನಲಿ ಕದ್ರಿ ಟೆಂಪಲ್ಗೆ ಬಂದು ರೀಚ್ ಆದ ಫ್ರೆಂಡ್ಸ್. ಸೊ ಇದೇ ಎಂಟ್ರೆನ್ಸು ಕದ್ರಿದು. ಸ್ವಲ್ಪ ನಡಿಬೇಕು, ಬಸ್ ಬಿಟ್ಟಿದ್ದ ಜಾಗದಿಂದ ಸ್ವಲ್ಪ ಒಂದು 1 ಕಿಲೋಮೀಟರ್ ನಡಿಬೇಕು ಆರ್ಚ್ ಒಳಗಿಂದ. ನೋಡೋಣ ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಸಿಗ್ತೀವಿ. ಈಗ ತಾನೇ ಕದ್ರಿಯಲ್ಲಿ ಸ್ನಾನ ಮಾಡಿಕೊಂಡು, ಅಂದರೆ ಕದ್ರಿಯಲ್ಲಿ 7 ಹೊಂಡಗಳಿದೆ, ಆ 7 ಹೊಂಡದಲ್ಲಿ ಮುಳುಗಿ ಸ್ನಾನ ಮಾಡಬೇಕು. ಸೊ ಈಗ ಅದೇ ಸ್ನಾನ ಮಾಡ್ಕೊಂಬಿಟ್ಟು ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದೇ ನೋಡಿ ಆ ದೇವಸ್ಥಾನ. ಇದು ಬಂದ್ಬಿಟ್ಟು ಪರಶುರಾಮರ ಮಹಾದ್ವಾರ. ಇದು ಕದ್ರಿಯಿಂದ ನೀವು ಸ್ನಾನ ಮಾಡಿಕೊಂಡು ಈ ಕಡೆ ಮೇಲ್ಗಡೆ ಮೆಟ್ಲು ಹತ್ತು ಬಂದರೆ ಸಿಗತ್ತೆ. ಯೋಗೇಶ್ವರ ಮಠ ಅಂತ ಇದು. ಇದೆ ನೋಡಿ ಅದು. ಇಲ್ಲಿ ಮೇಲ್ಗಡೆ ಏನು ಅಂತ ಅಂದರೆ ತುಂಬ ಜನ ಗುರುಗಳದ್ದು ಮಂದಿರಗಳಿದೆ. ಸೊ ಈ ಮಂದಿರಗಳನ್ನೆಲ್ಲ ತುಂಬ ಚೆನ್ನಾಗಿದೆ. ಈ ಕೆಳಗಡೆ ಕದ್ರಿ ಮಂಜುನಾಥನ ದರ್ಶನ ಮಾಡ್ಕೊಂಬಂದರೆ ಮೇಲ್ಗಡೆ ಇಲ್ಲಿ ನಿಮಗೆ ಮೆಟ್ಲು ಹತ್ಕೊಂಬಂದ್ರೆ ಒಂದು ಸ್ವಲ್ಪ ಸಿಗತ್ತೆ. ತುಂಬ ಚೆನ್ನಾಗಿದೆ ಜಾಗ ಬಂದುಬಿಟ್ಟಿದೆ. ಸಿಟಿ ಮಧ್ಯದಲ್ಲೇ ಇದೆ. ಸಿಟಿ ಮಧ್ಯದಲ್ಲೇ ಒಂಥರ ಕಾಡಲ್ಲಿರೋ ಥರ ಅದೊಂದು ಫೀಲ್ ಬರುತ್ತೆ. ಬಟ್ ಇರೋದು ಸಿಟಿ ಮಧ್ಯದಲ್ಲೇ ಇದೆ. ಚೆನ್ನಾಗಿದೆ ಜಾಗ. ಬನ್ನಿ ನಿಮಗೆ ಕೆಳಗೆ ಹೋಗಿ ಸಿಗ್ತೀನಿ. ಈಗ ತಾನೇ ಕದ್ರಿಯಲ್ಲಿ ದರ್ಶನ ಮಾಡಿಕೊಂಡು ಈಗ ತಾನೇ ಹೊರಟಿದ್ದೀನಿ ಕದ್ರಿಯಿಂದ. ಈಗ ಇಲ್ಲಿಂದ ಸೀದಾ ನಂದು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಬೇಕು. ಇಲ್ಲೇ ಹತ್ರನೇ ಇದೆ, ಏನು ದೂರ ಏನಿಲ್ಲ. ಈಗ ಅದೇ ಕದ್ರಿಯಲ್ಲಿ ಒಳ್ಳೆ ಎಲ್ಲ ಚೆನ್ನಾಗಿ ದರ್ಶನ ಆಯಿತು, ಮತ್ತು ಒಳ್ಳೆ ಸ್ನಾನನೂ ಆಯಿತು. ಈಗ ಅದೇ ಹೊರಟಿದ್ದೀನಿ. ಟೈಮ್ ಬಂದು ಈಗ ಕರೆಕ್ಟಾಗಿ 11:30. ಕರೆಕ್ಟಾಗಿ ಊಟ ಟೈಮಿಗೆ ಅಲ್ಲಿ ಹೋಗಿ ಊಟ ಮಾಡಿಬಿಟ್ಟು ಒಂದ್ಸತಿ ಸ್ವಲ್ಪ ಎಲ್ಲ ಟಾಪಿಕ್ಸ್ ಎಲ್ಲ ನೋಡ್ಕೊಂಬಿಟ್ಟು ಕರೆಕ್ಟಾಗಿ 3 o'clock ಹೋದರೆ 6 o'clock ತನಕ, ಮತ್ತು 6 ಮುಗಿಸ್ಕೊಂಬಿಟ್ಟು ಅಲ್ಲಿಂದ ಊಟ ಮಾಡಿಕೊಂಡು ನೈಟ್ 9 ಗಂಟೆಗೆ ಒಂದು ಬಸ್ ಇದೆ ಶಿವಮೊಗ್ಗಕ್ಕೆ. ಆ ಬಸ್ ಹತ್ಕೊಂಡು ಮತ್ತೆ ಮನೆ ಕಡೆ ರಿಟರ್ನು. ಈಗ ಇಲ್ಲಿಂದ ನೋಡೋದು ಆಟೋದಲ್ಲಾದರೆ ಆಟೋದಲ್ಲಿ, ಇಲ್ಲ ಬಸ್ಸಲ್ಲಾದರೆ ಬಸ್ಸಲ್ಲಿ ಈಗ ಹೋಗಿ ಇನ್ಸ್ಟಿಟ್ಯೂಟ್ಗೆ ಹೋಗೋದು. ಇಷ್ಟು ಬೇಗ ಹೋಗ್ಬೇಕಂತ ಏನಿಲ್ಲ, ಬಟ್ ಆದರೂ ಸ್ವಲ್ಪ ಬೇಗನೆ ಹೋಗೋಣ ಅಂತ. ಸುಮ್ಮನೆ ಆಮೇಲೆ ಲೇಟ್ ಮಾಡ್ಕೊಳೋದು ಬೇಡ ಅಂತ ಒಂದು 2 hours ಮುಂಚೆನೇ ಹೋಗಿ ವೆಯ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಹಾಗಾಗಿ ಈಗ ಇಲ್ಲಿಂದ ಹೋಗೋಣ ಅಂತ. ಮತ್ತು ನನಗೆ ಇಲ್ಲಿ ಅಂತ ಮಾಡೋಕ್ಕೇನು ಕೆಲಸ ಇಲ್ಲ. 2 ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಕುದ್ರೋಳಿ ಮತ್ತು ಕದ್ರಿ. ಅದಾಯಿತು. ಈಗೇನಿಲ್ಲ ಅಂತ ಅಂದರು ಜಸ್ಟು ಈಗ ಇನ್ಸ್ಟಿಟ್ಯೂಟ್ ಕಡೆ ಹೋಗೋದು. ಬನ್ನಿ ನಿಮಗೆ ಡೈರೆಕ್ಟ್ ನನ್ನ ಕೋಚಿಂಗ್ ಅಂತ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಸಿಗ್ತೀನಿ. ಈಗ ಟ್ರೈ ಮಾಡೋಣ ಗೈಸ್ ರ್ಯಾಪಿಡೋ ಬುಕ್ ಮಾಡೋಕ್ಕೆ. ಈ ಸತಿನೂ ಆಗಿಲ್ಲ, ಏನಕ್ಕಂತ ಗೊತ್ತಿಲ್ಲ. ರೈಡರ್ ತೋರಿಸ್ತಾ ಇದ್ದಾರೆ, ಅಲ್ಲಿ 2 ರೈಡರ್ ತೋರಿಸ್ತಾ ಇದ್ರು. ಬಟ್ ಆದರೂ ಯಾಕಾಗಿಲ್ಲ ಅಂತ ಗೊತ್ತಿಲ್ಲ ನನಗೆ. ನೋಡೋಣ ಬನ್ನಿ. ಮೋಸ್ಟ್ಲಿ ಇಲ್ಲಿ ರ್ಯಾಪಿಡೋ ಆಗತ್ತಾ ಏನೋ, ಮೋಸ್ಟ್ಲಿ ಆಗಲ್ಲ ಅಂದ್ಕೊತೀನಿ. ಯಾಕಂದರೆ ಆಗದಿದ್ದರೆ ಆಗಬೇಕಿತ್ತು. ಆಗ ನಾನು ಅರ್ಲಿ ಮಾರ್ನಿಂಗ್ ಟ್ರೈ ಮಾಡಿದಾಗ ಇನ್ನೂ ಒಂದು 6-7 ಇತ್ತು. ಅಷ್ಟು ಬೇಗ ಯಾರೂ ಬರೋಲ್ಲ ಅಂದ್ಕೊಂಡೆ. ಈಗ ಇಷ್ಟು 11:15 ಆಗ್ತಾ ಬಂದಿದೆ, ಆದರೆ ಯಾರೂ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಅಂದರೆ ಮಂಗಳೂರಲ್ಲಿ ರ್ಯಾಪಿಡೋ ಸರ್ವಿಸ್ ಇಲ್ಲ ಅಂದ್ಕೊತೀನಿ. ಗೊತ್ತಿಲ್ಲ ಈ ಏರಿಯಾದಲ್ಲಿ ಇಲ್ವೋ ಅಥವಾ ಬೇರೆ ಕಡೆ ಇದೆಯೋ ನಂಗೆ ಗೊತ್ತಿಲ್ಲ. ಬಟ್ ಈ ಏರಿಯಾದಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಹಂಗಂದ್ರೆ ಬಸ್ ಸಿಗತ್ತೆ ಇಲ್ಲಿ ಮುಂದೆ. ಈಗ ಸ್ಟ್ರೈಟ್ ಹೋದರೆ ನಿಮಗೆ ಇಲ್ಲಿ ಆರ್ಚ್ ಸಿಗುತ್ತೆ ಕದ್ರಿದು, ಅಲ್ಲಿ ನಿಮಗೆ ಆರಾಮಾಗಿ ಬಸ್ಸೆಲ್ಲ ಸಿಗತ್ತೆ. ಬಸ್ಸಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಬಸ್ಸಲ್ಲಿ ಓಡಾಡ್ಬೋದು. ಬಟ್ ಏನು ಅಂದರೆ ಬಸ್ಸು ಸ್ವಲ್ಪ ಲಾಂಗ್ ಆದಂಗೆ ಆಗುತ್ತೆ ನಿಮಗೆ. ಕದ್ರಿಗೆ ನಡ್ಕೊಂಡು ಬರ್ತೀರಾ ಅಂತ ಅಂದರೆ ಒಂದು
ಫಾರ್ ಎಕ್ಸಾಂಪಲ್ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಬಸ್ಸಲ್ಲಿ ಬಂದರೆ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ ಅವ್ರ ರೂಟ್ ಮೇಲೆ ಬರ್ತಾರೆ. ಸೊ ಎಲ್ಲ ಏರಿಯಾ ಎಲ್ಲ ಸುತ್ತಾಡಿಕೊಂಡು, ಸೊ ಆ ಥರ ಅಷ್ಟೇ. ಬಸ್ಸಿದೆ, ಆರಾಮಾಗಿ ಬರ್ಬೋದು, ಬಸ್ಸಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸರಿ ಬನ್ನಿ ನೋಡ ನಮ್ಮ ಕರೆಕ್ಟಾಗಿ ನಮ್ಮ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ಸಿಗ್ತೀನಿ. ಅಲ್ಲೆಲ್ಲ ಹೆಂಗಿದೆ ಅಂತ ಎಲ್ಲ ತೋರಿಸ್ತೀನಿ. One eternity later. ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ನಿಮಗೆ ಹೇಳಿದ್ದೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೂ ಸಹ ತೋರಿಸ್ತೀನಿ ಎಕ್ಸಾಮ್ ಎಲ್ಲ ಹೇಗಿತ್ತು ಅಂತ. ಆದರೆ ಅಲ್ಲೇನಾಯಿತು ಅಂದರೆ, ನಾನು ಅಲ್ಲಿ ಎಕ್ಸಾಮ್ ಹಾಲಿಗೆ ಹೋದಾಗೆ ಒಂದು 1:15 ಹಂಗೆ ಆಗಿತ್ತು. ಎಕ್ಸಾಮ್ ಹಾಲಿಗೆ ಹೋಗ್ತಿದ್ದಂಗೆ ನನ್ನನ್ನು ನನ್ನ ಬ್ಯಾಗನ್ನು ಎಲ್ಲ ಲಾಕ್ ಮಾಡಿ ಇಟ್ಬಿಟ್ರು. ಎಂಟ್ರೆನ್ಸಲ್ಲೇ ಫೋನು, ವಾಚು, ಕೈ ಕಟ್ಟಿದ್ದಾರೆ ಎಲ್ಲ ಬಿಚ್ಕೊಂಡ್ಬಿಟ್ರು. ಅಲ್ಲಿ ಫೋನು ತೆಗಿಯೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಈಗ ಎಕ್ಸಾಮ್ ಮುಗಿಸ್ಕೊಂಡು ಈಗ ಬಸ್ ಸ್ಟ್ಯಾಂಡ್ ಕಡೆ ಹೊರಡ್ತಾ ಇದ್ದೀನಿ. ಈಗ ನನಗೆ ಬಸ್ ಬಂದ್ಬಿಟ್ಟು 9 ಗಂಟೆಗಿದೆ ಈಗ ಇಲ್ಲಿಂದ. ಸೇಮ್ ನೆನ್ನೆ ಬಂದಿದ್ರು ಊಟ 9 ಗಂಟೆ ಇದೆ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟು 7 ಗಂಟೆ ಆಗಿದೆ ಟೈಮು. ಈಗ ಬಂದೆ, ಅಲ್ಲಿಂದ ಇಲ್ಲಿಗೆ ಬಂದೆ. ಹೆವಿ ರಶ್ಶು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಲ್ಲಿಂದ ಇಲ್ಲಿಗೆ ಜಸ್ಟ್ 6 ಕಿಲೋಮೀಟ್ರ್ ಬರೋಕ್ಕೆ ನನಗೆ 1 hour ಮೇಲೆ ಹಿಡಿತು, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಈಗ ಇಲ್ಲಿಂದ ನಾನು KSRTC ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ, ಯಾಕಂದರೆ ಅಲ್ಲಿಂದ ಬಸ್ ಇರೋದು. ಇನ್ನೊಂದು 1.5 hour ವೆಯ್ಟ್ ಮಾಡಬೇಕಾಗತ್ತಲ್ಲಿ. ಸೊ ಬನ್ನಿ, ನಿಮಗೆ KSRTC ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಸಿಗ್ತೀನಿ. ಹಾಯ್ ಗಾಯ್ಸ್, ಇವಾಗ ನಾನು ಮಂಗಳೂರು ಬಸ್ ಸ್ಟಾಪಿಗೆ ಬಂದೆ. ಸೊ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ಸಿಗೆ ಬರೋಕ್ಕೆ ಒಂದು ಹಾಫ್ ಆನ್ ಅವರಲ್ಲಿ ಬರುತ್ತೆ ಬಸ್ಸು. ಬಸ್ ಹತ್ಕೊಂಡು ಹೋಗಬೇಕು. ಬರ್ತಿದ್ದಂಗೆ ಒಂದು ಒಳ್ಳೆ ಬಸ್ ಕಾಣಿಸ್ತು. ಬರ್ತಿದ್ದಂಗೆ ಈ ಥರ ಬಸ್ಗಳು ಕಾಣಿಸ್ತಿದ್ರೆ ಖುಷಿ ಆಗುತ್ತೆ. ತಡೀರಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ನಮ್ಮ ಐರಾವತ 2.0 ಇದೆ ಇಲ್ಲಿ. ಈಗ ಲಾಂಚ್ ಮಾಡಿರೋ ಗಾಡಿ ಐರಾವತ 2.0. ಇಲ್ಲಿ ಪಲ್ಲಕ್ಕಿ ನಿಂತಿದೆ. ಅದೇನೇ ಹೇಳಿ, ನಮ್ಮ KSRTC ಬಸ್ಗಳು ನೋಡೋದೇ ಒಂಥರ ಖುಷಿ. ನೋಡಿ ಎಲ್ಲ ಹಿಂಗೆ ನಿಂತಿದ್ದೇವೆ ಇಲ್ಲಿ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ. ಒಳ್ಳೆ ಖುಷಿ ಆಗುತ್ತೆ ಈ ಥರ KSRTC ಬಸ್ಗಳೆಲ್ಲ ನೋಡಿದಾಗ. ಬರೀ ನಮ್ಮ ಬಸ್ ಬಂದಮೇಲೆ ಬಸ್ ಹತ್ಬಿಟ್ಟು ಸಿಗ್ತೀನಿ ನಿಮಗೆ. ಫೈನಲಿ ಗಾಯ್ಸ್ ಬಸ್ ಹತ್ತು ಕುತ್ಕೊಂಡೆ. ಇಷ್ಟೋ ತನಕ 1.5 hour ವೆಯ್ಟ್ ಮಾಡಿ ಇವಾಗ ಒಂದು ಬಸ್ ಬಂತು, ನಮ್ಮ ಕುಂದಾಪುರ ರೂಟ್ ಹೋಗೋ ಗಾಡಿ. ಆ ಬಸ್ ಹತ್ತು ಕುತ್ಕೊಂಡೆ. ಇದು ಬಂದ್ಬಿಟ್ಟು ಮಂಗಳೂರು ದಾವಣಗೆರೆ ಗಾಡಿ, ಇದು ವಯ ಶಿವಮೊಗ್ಗ. ಕರೆಕ್ಟು 2:30-3 ಗಂಟೆಗೆ ಶಿವಮೊಗ್ಗ ಹೋಗ್ತಾನೆ. ಬನ್ನಿ, ಶಿವಮೊಗ್ಗ ಹೋಗ್ಬಿಟ್ಟು ಸಿಗ್ತೀನಿ. ಮತ್ತು ಈ ಬ್ಲಾಗಲ್ಲಿ ಏನು ಮಂಗಳೂರಿನ ಸ್ವಲ್ಪ 1-2 ಟೆಂಪಲ್ ಇದೆ, ಆಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ತಿರುಗಾಡಿದ್ದು, ಧಕ್ಕೆಗೆ ಹೋಗಿದ್ದೆಲ್ಲ ಇದೆ. ಇದು ನನ್ನ ಫಸ್ಟ್ ವ್ಲಾಗು. ಹೆಂಗೆ ಬಂದಿದೆ ಅಂತ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಕರೆಕ್ಟ್ ಮಾಡ್ಕೊತೀನಿ. ಏನೋ ಒಂದು ಹೊಸದಾಗೇನೋ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲೆಂತ ಇಲ್ಲ ಎಂತ ಹೇಳೋದು. ಸರಿ, ಶಿವಮೊಗ್ಗಕ್ಕೆ ಹೋಗಿ ಸಿಗ್ತೀನಿ ಗಾಯ್ಸ್. ಬಾಯ್.